ಹೆಲೋ ವೆಲ್ಕಮ್ ಬ್ಯಾಕ್ಸ್ ಟು ನೇತ್ರ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ. ಸಂಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಎದ್ದೋಳೋದು ಸ್ವಲ್ಪ ಲೇಟೇ ಆಯಿತು, ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋ ಆಗಿಲ್ಲ ಅಂದ್ಬಿಟ್ಟು ಲೇಟಾಗಿ ಎದ್ದಿದ್ದೀನಿ. ನೋಡಿ, ಬೆಳಗ್ಗೆನೇ ಹನಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಎಲ್ರಿಗೂ ಟೀ ಹಾಲು ಎಲ್ಲ ಕಾಯಿಸ್ಕೊಟ್ಟು ನಾನು ಆಚೆಗಡೆ ಬಂದಿದ್ದೀನಿ. ನೋಡಿ, ಡೆಕೋರೇಷನ್ ವಿಡಿಯೋ ಮಾಡಿದ್ದೆ, ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರು ಹೋಗಿ ಚೆಕ್ ಮಾಡಿ. ಹಾಗೆಯೇ ನಮ್ಮ ಅಪ್ಪ ಟೀ ಎಲ್ಲ ಕುಡ್ದು ಕುಂತಿದ್ರು. ಮಳೆ ಆಗಲೇ ಬರ್ತಿದೆ ಅಂತ ಹೇಳ್ತಾ ಇದ್ರು ನನ್ನ ಮಗಳಿಗೆ. ನೋಡಿ, ಹಾಲನ್ನೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಟೀಗೆ ಬನ್ನನ್ನು ಹಚ್ಕೊಂಡು ತಿಂತಾ ಇದ್ಲು. ಹಾಗೆಯೇ ನಮ್ಮ ಅಪ್ಪ ಮತ್ತು ನಮ್ಮ ಹಸ್ಬೆಂಡ್ ಹೋಗಿ ಫಿಶ್ ತಗೊಂಡು ಬಂದಿದ್ರು. ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 kg ಮೀನಿಗೆ ನಾನಿಲ್ಲಿ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, 3 ಟೊಮೊಟೊ, 3 ಗೆಡ್ಡೆ ಆಗೋಷ್ಟು ಈರುಳ್ಳಿ, 3 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆಯೇ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ನಾನಿಲ್ಲಿ 2 ಸತಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಅಂತ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಒಂದು 3 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಆಗಲಿ ಅಥವಾ ಖಾರದ ಪುಡಿ ಆಗಲಿ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಸಾಂಬಾರು ಪುಡಿನೇ ಖಾರ ಇರೋದ್ರಿಂದ ನಾನಿಲ್ಲಿ ಸಾಂಬಾರು ಪುಡಿನ ಮಾತ್ರ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣನ್ನು ನಾವಿಲ್ಲಿ ಸೇರಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ. ನೆಕ್ಸ್ಟು ಇನ್ನೊಂದು ಸತಿ ಹಾಕ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು ಮೀನು ಸಾಂಬಾರ ತಿಂದು. ಆಗಲೇ ಎಷ್ಟೊಂದು ದಿನಗಳಿಂದ ಕೇಳ್ತಾ ಇದ್ದೆ ಮೀನು ತಗೊಂಡು ಬನ್ನಿ ಅಂತ. ಹಾಗೆ ನಮ್ಮ ಅಪ್ಪನೂ ಕೂಡ ಬಂದಿದ್ರಲ್ಲ ಅಂದ್ಬಿಟ್ಟು ಇವತ್ತು ಇಬ್ಬರೂ ಕೂಡ ಕಳಿಸಿದ್ದೀನಿ. ಅಲ್ಲೇ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದರು. ಮೀನು ತರೋದಕ್ಕೆ ಅಂತ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ತಿರ್ಗಾಡ್ಕೊಂಡು ಚೆನ್ನಾಗಿ ರೌಂಡ್ ಹೊಡ್ಕೊಂಡು ಬಂದಿದ್ರು ಇಬ್ರು. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದು. ಒಂದು ತಪ್ಪಲೆಯಲ್ಲಿ ಇಟ್ಕೊಂಡು ತಪ್ಪಲೆ ಎಲ್ಲ ಚೆನ್ನಾಗಿ ಕಾದ ನಂತರ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕ್ರಷ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಗೆಡ್ಡೆ ಆಗುವಷ್ಟು ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಮೀನು ಸಾಂಬಾರು ತೆಳ್ಳಕ್ಕಿದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ರೀತಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರ್ಬೋದು. ನೋಡಿ, ಈಗ ಕುದಿ ಬರ್ತಿದೆ, ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು, ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ. ಕುದಿಬೇಕಾದ್ರೆ ಅದ್ರ ಸ್ಮೆಲ್ ಇರುತ್ತಲ್ಲ, ಮೀನು ಸಾಂಬಾರು ಸ್ಮೆಲ್ಲು, ಅದನ್ನು ತಗೊಳ್ತಿದ್ರೆ ಸಾಕು ನಮಗೆ ಮೀನು ಸಾಂಬಾರಲ್ಲಿ ಊಟ ಮಾಡ್ತಿದ್ದೀವೇನೋ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೂ ಕೂಡ ಮೀನು ಸಾಂಬಾರು ಅಂದರೆ ಇಷ್ಟನಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದೆ, ಅದನ್ನು ಕೂಡ ಸ್ವಲ್ಪ ಮೀನು ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇನ್ ಬೇಕಾಗಿರೋದೇ ಹುಣಸೆ ಹುಳಿ, ಅದ್ರ ಮುಂದೆ ಯಾವುದೂ ಇಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ ಮೀನು ಸಾಂಬಾರಿಗೆ ಮಾತ್ರ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನಾನಿಲ್ಲಿ ಒಂದೊಂದೇ ಮೀನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಮೀನು ಸಾಂಬಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನಂತೂ ತಿಂದಾಗಲೇ ಒಂದೂವರೆ ವರ್ಷ ಆಗ್ಬಿಟ್ಟಿತ್ತು. ಊರಲ್ಲಿ ತಿಂದಿದ್ದು ನಮ್ಮಮ್ಮರ ಮನೇಲಿ ತುಂಬ ದಿನಗಳಾಗಿತ್ತು, ತಿಂದಿರಲಿಲ್ಲ. ಹಾಗಾಗಿ ಸೊಂಡೆಕೊಪ್ಪ ಕೆರೆಗೆ ಹೋಗಿ ಅಲ್ಲಿ ಹಿಡಿತಿದ್ರು ಅಂದ್ಬಿಟ್ಟು ತಗೊಂಡು ಬಂದಿದ್ದಾರೆ. ಸ್ವಲ್ಪ ಮೀನಿನ ಮೇಲೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೀನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಲಿ ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿನ ಬೇಯಿಸೋಕ್ಕೆ ಹೋಗಬೇಡಿ, ಮೀನನ್ನು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೋಡ್ ಸೈಡಲ್ಲೆಲ್ಲ ತರ್ತೀವಿ ಅಂತಲೇ ಹೋದರು, ಬಟ್ ಸೊಂಡೆಕೊಪ್ಪ ಕೆರೆಯಲ್ಲಿ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಅಂತ ತಗೊಂಡು ಬಂದಿದ್ದಾರೆ. ಹಾಗೆ ರೋಡ್ ಸೈಡಲ್ಲೆಲ್ಲ ವಿಚಾರಿಸ್ಕೊಂಡೇ ಹೋಗಿದ್ದಾರೆ. ನೋಡಿ, ಮೀನು ಬೆಂದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸಾಕು, ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅದು ಸಾಂಬಾರು ಬಿಸಿ ಇರೋದ್ರಿಂದ ಅದು ಸ್ವಲ್ಪ ಬೇಯೋ ಥರ ಆಗಿಬಿಡುತ್ತೆ. ನೆಕ್ಸ್ಟು ಸಾಂಬಾರೆಲ್ಲ ಮಾಡ್ಕೊಂಡಿದ್ದಾದಮೇಲೆ
ಕಬಾಬ್ಗೂ ಕೂಡ ಕಲಸಿ ನಾನು ಸ್ವಲ್ಪ ಹೊತ್ತು ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ನನ್ನ ಮಕ್ಳಿಗೂ ಕೂಡ ಊಟನ ಮಾಡಿಸ್ತಾ ಇದ್ದೀನಿ. ನನ್ನ ಮಗಳು ಸ್ಟಾರ್ಟಿಂಗಲ್ಲಿ ಮೀನು ಬೇಡ ಅಂತ ಅಂದ್ಲು. ರಾತ್ರಿ ಈರುಳ್ಳಿ ಬಜ್ಜಿನ ಮಾಡಿದ್ದೆ, ಅದನ್ನು ತಿನ್ಕೊಂಡು ಕುಂತಿದ್ದಾಳೆ. ನನ್ನ ಮಗನಿಗೆಲ್ಲ ತಿನ್ಸಾದ್ಮೇಲೆ ನಾನು ಕೂಡ ತಿಂತಾ ಇದ್ದೀನಿ. ಸಾಂಬಾರು ಮಾತ್ರ ಸೂಪರಾಗಿತ್ತು. ನಾನು ಮೀನು ಸಾಂಬಾರು ಮಾಡಿ ತುಂಬ ದಿನಗಳೇ ಆಗಿತ್ತು. ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಹಾಕೋದು ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ನಮ್ಮ ಅತ್ತೆಗೆ ಕಾಲ್ ಮಾಡಿ ಬೆಳಗ್ಗೆ ತಿಳ್ಕೊಂಡೆ ಏನೇನು ಹಾಕಬೇಕು ಅಂತ. ನಮ್ಮ ಅಪ್ಪಂಗೆಲ್ಲ ಟಿಫನ್ ಎಲ್ಲ ಇಟ್ಕೊಟ್ಟಾದ್ಮೇಲೆ ನಾನು ಕೂಡ ಹಾಗೆಯೇ ತಿನ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಮುದ್ದೆ ಏನು ಮಾಡಿರಲಿಲ್ಲ, ಸಾಂಬಾರು ಮಾತ್ರ ಮಾಡ್ಕೊಂಡಿದ್ದೆ, ಅನ್ನ ಸಾಂಬಾರು ಮಾತ್ರ. ಕಬಾಬ್ನ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂತ ಕಲಸಿ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ಡ್ರ್ಯಾಗನ್ ಫ್ರೂಟ್ನ ತಂದಿದ್ರು. ಹಾಗೆ ನನ್ನ ಮಗುಗೆ ಡ್ರ್ಯಾಗನ್ ಫ್ರೂಟ್ ಅಂದರೆ ತುಂಬಾ ಇಷ್ಟ. ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾನೆ. ನೋಡಿ, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನಗೆ ಇಷ್ಟ ಅಂತ ಅಂತಿದ್ದಾಳೆ, ಬಟ್ ಅವಳಿಗೆ ಇಷ್ಟನೇ ಇಲ್ಲ ಅದು. ನಾನು ಕೂಡ ತಿಂತೀನಿ, ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಬಟ್ ನನ್ನ ಮಗಳು ತಿನ್ನೋದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಕಣ್ಣಿಗೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿದೆ. ಮತ್ತು ಇದನ್ನು ಕಟ್ ಮಾಡೋದಕ್ಕೂ ಅಷ್ಟೇ ತುಂಬಾ ಈಸಿಯಾಗಿದೆ. ನೋಡಿ, ಸಿಪ್ಪೆನ ಯಾವ ರೀತಿ ನಾನು ತೆಗ್ದು ನಾನು ಇಟ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು ಇದರಲ್ಲಿ ಬೀಜ ಹೇಗಿದೆ ಅಂತ. ಚಿಯಾ ಸೀಡ್ಸ್ ಬೀಜ ಇರುತ್ತಲ್ಲ, ಆ ಥರ ಟೈಪಲ್ಲಿ ಇದೆ ಇದು, ಬ್ಲ್ಯಾಕ್ ಕಲರಲ್ಲಿ. ಇದನ್ನು ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಫಸ್ಟು ಸ್ಟಾರ್ಟಿಂಗಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂದರೆ ಸಾಕು, ನಮಗೇನು ಅಂತಲೇ ಗೊತ್ತಿರಲಿಲ್ಲ. ಒಂದು ಬಂದು 100 ರೂಪೀಸ್ ಇತ್ತು, ಈಗ KGನೇ ಬಂದು 100 ರೂಪಾಯಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿಂದ. ಪ್ಲೇಟ್ಗೆ ಇಕ್ತಿದ್ರೆ ಕೈಯಲ್ಲಿ ಹಂಗೆ ಜಾರ್ ಹೋಗ್ತಿದ್ದೋ. ಇದು ತುಂಬಾ ಒಂಥರ ಜೆಲ್ಲಿ ಥರ ಇರುತ್ತೆ, ಸಾಫ್ಟಾಗಿ. ಹಿಡ್ಕೊಂಡ್ರೆ ಹಂಗೆ ಕೈಯಿಂದ ಜಾರಿ ಹೊಂಟೋಗ್ತಿರುತ್ತೆ. ಹಾಗೆಯೇ ಮಧ್ಯಾಹ್ನ ಸ್ವಲ್ಪ ಐಸ್ನು ಕೂಡ ತಂದಿದ್ದೀನಿ. ಕುಲ್ಫಿ ಐಸ್ನ ತೊಗೊಂಡು ಬಂದಿದ್ದೀನಿ, ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನನಗಲ್ಲೆಲ್ಲ ಜುಮ್ ಅಂತಿದೆ. ಹಾಗೆಯೇ ತಿನ್ಕೊಂಡು ಸ್ವಲ್ಪ TV ನೋಡ್ಕೊಳ್ತಾ ಇದ್ದೀವಿ. ಹಾಗೆ ಟೈಮ್ ಬಂದು 2 ಗಂಟೆ ಆಯಿತು. ಕಬಾಬ್ಗೆಲ್ಲ ಕಲಸಿಟ್ಟಿದೆ, ನನ್ನ ಮಗಳು ಕೂಡ ಮಲಗಿದ್ಲು. ಹಾಗೆಯೇ ಕಬಾಬ್ನು ಮಾಡ್ಕೊಳ್ತಾ ಮುದ್ದೆನೂ ಕೂಡ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಅನ್ನ ಹಾಕ್ಕೊಂಡು ಮುದ್ದೆನ ಮಾಡ್ಕೊಳ್ತೀನಿ. ಅನ್ನ ಮನೇಲಿ ಇದ್ದೇ ಇರುತ್ತಲ್ಲ, ಸ್ವಲ್ಪ ಅನ್ನ ಎಲ್ಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಮುದ್ದೆಗೆ ನಾನು ಹಾಕ್ಬಿಟ್ಟು ಮುದ್ದೆನ ಮಾಡ್ಕೊಳ್ತೀನಿ. ಕಬಾಬ್ ನೋಡಿ, ಕಬಾಬ್ಗಿಂತ ಮಾತ್ರ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿತ್ತು. ನೋಡಿ, ನನ್ನ ಮಗಳಿಗೆಲ್ಲ ತಿನ್ನಿಸ್ತಾ ಇದ್ದೀನಿ. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಟು ತಿಂದು. ಹೇಳ್ಬೇಕು ಅಂದರೆ ಅವತ್ತಿನ ದಿನ ಅವಳು ಊಟನೇ ಮಾಡಿಲ್ಲ, ಒಂದೇ ಒಂದು ತುತ್ತು ಮಾತ್ರ ತಿಂದಿದ್ದಷ್ಟೇ ಅನ್ನನ. ಅವಳು ಬರೀ ಫಿಶ್ಶೇ ತಿಂದ್ಬಿಟ್ಲು, ಸಾಂಬಾರಲ್ಲೆಲ್ಲ ತಿನ್ನಕ್ಕೆ ಹೋಗಲಿಲ್ಲ. ಕಬಾಬ್ ಮಾತ್ರ ತುಂಬಾ ಇಷ್ಟಪಟ್ಟು ತಿಂದಳು. ಹಾಗೆಯೇ ಅವ್ರ ಅಪ್ಪ ತಿನ್ನಬೇಕಾದ್ರೆ ಸಾಂಬಾರನ್ನು ಒಂದು ಸ್ವಲ್ಪ ಕುಡಿದ್ಲು. ಚಿಕನ್ನು ಮಟನ್ನು ತಿನ್ನೋದಕ್ಕಿಂತ ಮೀನನ್ನು ತಿಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಮಕ್ಳಿಗೂ ಕೂಡ ತಿನ್ನಿಸೋದ್ರಿಂದ ಅವರಿಗೆ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಮಕ್ಕಳು ತುಂಬಾ ಚುರುಕಾಗ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಇದು ಮೀನನ್ನು ಒಣಗಿಸಿರ್ತಾರಲ್ಲ, ಕರಿಮೀನು ಅಂತ, ಅದನ್ನು ನೆಗಡಿ ಟೈಮಲ್ಲಿ, ಕೆಮ್ಮು ಟೈಮಲ್ಲಿ ಮಾಡ್ಕೊಂಡು ಆ ಸಾಂಬಾರನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ ಶೀತಕ್ಕೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ನಮ್ಮ ಅಮ್ಮಂದಿರು ಇದೇ ರೀತಿ ನಮಗೆ ಮಾಡಿಸಿ ಕುಡಿಸ್ತಿದ್ರು ಆ ಸಾಂಬಾರನ್ನ. ಹಾಗೆಯೇ ಒಂದು 3 ಗಂಟೆ ಟೈಮು, 4 ಗಂಟೆ ಆದಮೇಲೆ ನಾನು ನನ್ನ ಮಗಳಿಗೆ ಮತ್ತು ನಮ್ಮ ಅಪ್ಪಂಗೆಲ್ಲ ಟೀ ಕಾಯಿಸ್ಕೊಟ್ಟಿದ್ದೆ, ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಟ್ಟೆ. ಹಾಗೆ ನಮ್ಮ ಹಸ್ಬೆಂಡು ಕೂಡ ಬಂದಿದ್ದರು. ಹಾಗೆಯೇ ನಾನು ಕೂಡ ಕಾಫಿನ ಮಾಡ್ಕೊಂಡು ಕುಂತಿದ್ದೀನಿ. ಕಾಫಿನೆಲ್ಲ ಕುಡಿತಾ ನನ್ನ ಮಗಳ ಜೊತೆ ಮಾತಾಡ್ಕೊಂಡು TV ನೋಡ್ಕೊಂಡಿದ್ದೆ. ಇವತ್ತು ಕವರು ಸ್ವಲ್ಪ ಮೆಹಂದಿ ಕವರ್ನ ಮಾಡೋದಕ್ಕಾಗಲಿಲ್ಲ. ಸಂಡೇ ಬಂದರೆ ಸಾಕು, ಸ್ವಲ್ಪ ಕಡಿಮೆನೇ ನಾನು ಕವರ್ನ ಮಾಡ್ಕೊಳ್ಳೋದು. ಆಯ್ ಮೇಡಮು. ಹಾಗೆಯೇ ಸಂಜೆ ಟೈಮಲ್ಲಿ ಬಟ್ಟೆನೆಲ್ಲ ಒಗೆದಿದ್ದೆ. ಬಟ್ಟೆನ ಆರೋಕೋದಕ್ಕೆ ಅಂತ ಮನೆ ಮೇಲೆ ಬಂದಿದ್ದೆ. ನನ್ನ ಮಗನ ಬೆಳಗ್ಗೆ ಬಟ್ಟೆ ಮಾತ್ರ ಒಗೆದಿದ್ದೆ. ಯಾಕೋ ಬಟ್ಟೆ ಒಗೆಯೋದಕ್ಕೆ ಮೂಡೇ ಇರೋದಿಲ್ಲ ನನಗೆ ಭಾನುವಾರ. ಅದಕ್ಕೋಸ್ಕರ ನಾನು ಶನಿವಾರ ಸಂಜೆ ಟೈಮಲ್ಲೇ ಬಟ್ಟೆನೆಲ್ಲ ಒಗೆದು ಆರಾಕ್ಬಿಡ್ತೀನಿ. ಹಾಗೆ ಒಂದು ವಿಷಯನೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಮತ್ತು ನಮ್ಮ ಅಪ್ಪನ ಬಾಂಡಿಂಗ್ ಯಾವ ರೀತಿ ಇದೆ ಅಂದರೆ, ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ನಮ್ಮ ಹಸ್ಬೆಂಡು ನಮ್ಮ ಅಪ್ಪನ.
ಊರಿಗೆ ಬಂದಿದ್ರಲ್ಲ, ಹಾಗಾಗಿ ನಮ್ಮ ಅಪ್ಪನ್ನ ವಿಚಾರಿಸ್ಕೊತಿದ್ರು. ನಿಮ್ಗೇನು ತಿನ್ನಬೇಕು ಅನಿಸುತ್ತೋ ತಿನ್ನಿ ಮಾವ, ನಿಮ್ಗೇನು ಬೇಕು ಅನಿಸ್ತದೋ ಕೇಳಿ ನಾನು ತಂದುಕೊಡ್ತೀನಿ. ನೀವು ಊರಿಗೆ ಹೋಗೋಷ್ಟೊತ್ತಿಗೆ ಏನೇನು ಬೇಕೋ ಎಲ್ಲ ನಿನ್ನ ಮಗಳ ಕೈಲಿ ಮಾಡಿಸ್ಕೊಂಡು ತಿನ್ನಿ ಅಂತ ಹೇಳ್ತಾ ಇರ್ತಾರೆ. ನನ್ನನ್ನು ಕೂಡ ವಿಚಾರಿಸ್ಕೊಳ್ಳಲ್ಲ, ನಿನ್ಗೇನು ಬೇಕು ಹೇಳು ಅಂತ. ನಮ್ಮ ಅಪ್ಪನ ನೋಡಿ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊತಾರೆ ಅಂತ ನನಗೊಂದೊಂದು ಸತಿ ಜಲಸಿ ಫೀಲ್ ಆಗಿಬಿಡುತ್ತೆ. ಇವರು ವಿಚಾರಿಸ್ಕೊಳ್ಳೋದು ಅವೆಲ್ಲ ನೋಡ್ತಾ ಇದ್ದರೆ. ನನ್ನನ್ನು ವಿಚಾರಿಸ್ಕೊಳ್ಳಲ್ಲ, ಅಷ್ಟೊಂದು ಕೇರ್ ಮಾಡ್ತಾರಲ್ಲ ನಮ್ಮ ಅಪ್ಪನ್ನ ಅಂತ. ತುಂಬಾ ಚೆನ್ನಾಗಿದ್ದಾರೆ ಇಬ್ಬರೂ. ಹೀಗೆ ಚೆನ್ನಾಗಿ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಬಟ್ಟೆ ಎಲ್ಲ ಆರಾಕಿದ್ಮೇಲೆ ನೋಡಿ ನಮ್ಮ ಮನೆ ಹತ್ರ ಎಷ್ಟು ಚೆನ್ನಾಗಿದೆ ಅಂತ ವಾತಾವರಣ. ಸಂಜೆ ಟೈಮಲ್ಲಿ ನೋಡಿ ಹೂವು ಇವತ್ತು ಕಿತ್ಕೊಂಡಿಲ್ಲ, ಪೂಜೆನೇನು ಮಾಡೋಂಗಿಲ್ಲ ಅಂದ್ಬಿಟ್ಟು ಕಿತ್ಕೊಂಡಿಲ್ಲ. ಹಾಗೆಯೇ ಸಂತೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನೋಡಿ ಸಂತೆಯಲ್ಲಿ ಎಷ್ಟೊಂದು ಜನ ಕಾಣಿಸ್ತಿದ್ದಾರೆ ಅಂತ. ಹಾಗೆ ಸಂತೆಯಿಂದ ಬರಬೇಕಾದ್ರೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ನನ್ನ ಮಗಳು ಬರ್ತಡೇ 24 ಇರೋದ್ರಿಂದ ಅವಳಿಗೂ ಕೂಡ ಡ್ರೆಸ್ನ ತಗೊಂಡು ಮನೆಗೆ ಬರೋಣ ಅಂತ ನಿಂತಿದ್ದೋ. ಬಟ್ ಮಳೆ ಸ್ಟಾರ್ಟ್ ಆಗೋಯಿತು. ಹಾಗೆ ಮನೆಗೆ ಬಂದಾದಮೇಲೆ ಮುದ್ದೆಗೆ ಇಟ್ಕೊಂಡು ಮುದ್ದೆನೂ ಕೂಡ ಮಾಡ್ಕೊಳ್ತಾ ಹಾಗೆಯೇ ತರಕಾರಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ರಿಸ್ಕಿ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ನೈಟಲ್ಲೇ ಕಟ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಾಂದರೆ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾನೆ. ನನ್ನ ಮಗ ಆಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು ತರಕಾರಿನೆಲ್ಲ ಕಟ್ ಮಾಡಿಕೊಡ್ತಾರೆ. ಹೇಳಿದ್ರೆ ಕಟ್ ಮಾಡಿಕೊಡಿ ಅಂತ ತುಂಬಾ ಹೆಲ್ಪ್ ಮಾಡ್ತಾರೆ. ನನ್ನ ಮಗನಿಗಂತೂ ಈ ಕ್ಯಾರೆಟು ಬೀಟ್ರೋಟ್ ತುರಿಯೋದು ಅಂದರೆ ತುಂಬಾ ಇಷ್ಟ. ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಈ ರೀತಿ ಇಟ್ಕೊಳ್ಬಿಡ್ತೀನಿ. ಬೆಳಗ್ಗೆ ಟೈಮಲ್ಲಿ ಈ ಥರ ರಿಸ್ಕ್ ತಗೊಳ್ಳೋದಕ್ಕಿಂತ ನೈಟ್ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಬಟಾಣಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಇಬ್ಬರೂ ಜೊತೆಯಾಗಿ ಕೂತ್ಕೊಂಡು ತಿಂತಾ ಇದ್ದಾರೆ ಊಟನ. ಕಿಚನಿಂದನೇ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ, ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಹಾಗೆ ನನ್ನ ಮಗ ನೈಟು ಡ್ರ್ಯಾಗನ್ ಫ್ರೂಟ್ಸ್ ಬೇಕು ಅಂತ ಅಂದ. ಅವನಿಗೆ ಎಷ್ಟಿಷ್ಟ ಅಂತ ನೋಡ್ತಾ ಇರ್ಬೋದು ನಾನು ಕಟ್ ಮಾಡೋದ್ರಲ್ಲೇ. ಬೆಳಗ್ಗೆನೂ ಕಟ್ ಮಾಡಿದ್ದೆ, ನೈಟು ಕೂಡ ಕಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.